ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ. ಹೌದು. ಪುಣ್ಯ ಕ್ಷೇತ್ರ ಸುಕ್ಷೇತ್ರ ಅಂಕಲಗುಡಿ ಕ್ಷೇತ್ರದೊಳಗ ಯಾರು ನೆನದಾರಿವ? ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಯಾರು ನೆನದಾರಿಪ್ಪ? ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಅಂಕಲಗುಡಿ ಕ್ಷೇತ್ರವನ್ನ ಪುಣ್ಯ ಕ್ಷೇತ್ರವಾಗಿಸಲು, ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಯಾರು ನೆನದಾರಿವ? ಸಂಪಾದ ಜಾಗದೊಳಗ ಇಂಪಾಗಿ ನಿಲ್ಲಿಸಿರುವಂತ ನನ್ನ ತಾಯಿ ಯಾರಿಪ್ಪ ಅವರು? ಲಕ್ಷ್ಮೀ ದೇವಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಆದಿಶಕ್ತಿ ಜಾಲಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವಾ? 2 ಮ್ಯಾಳ ಅಂತಂದು ಇಲ್ಲಿ ಕುಡ್ಸ್ಯಾರ. ಕುಡ್ಸ್ಯಾರಲ್ರಿಪ್ಪ. 2 ಮ್ಯಾಳ ಯಾವ್ಯಾವ ಅಂತೇಳಿ ಈಗಾಗ್ಲೇ ಎಲ್ಲರಿಗೂ ಗೊತ್ತಿದ್ದ ಮಾತದ. ಹೌದು. 2 ಮಕ್ಕಳ ಹಾಡಿಕೆ ಕೇಳಕ್ ನೀವೆಲ್ಲ ಬಹಳ ಚಂದ ಕೂಡಿರಿ. ಕೂಡ್ಯಾರಿಪ್ಪ. ಒಂದೊಂದ್ ಸಂದು ಮುಗಿಲಾಕ್ ಬಂದ. ಈಗೊಂದ್ ಸಂದುನು ಮುಗ್ದಾವ. ದಯವಿಟ್ಟು ಇಲ್ಲಿ ಏನ್ ಎಲ್ಲಾ ಜನ ಕೂಡಿರಲ್ಲ, ಅಂಕಲಗುಡಿ ಕ್ಷೇತ್ರದೊಳಗ ನೀವೆಲ್ಲಾ ಏನ್ ದೈವದವರು ಕೂಡಿರಲ್ಲ, ದಯವಿಟ್ಟು ನಿಮಗ ಕೈ ಮುಗಿದ ಕೇಳ್ತೀನಿ, ಯಾರು ಗದ್ಲಾ ಮಾಡಕ್ ಹೋಗ್ಬೇಡ್ರಿ. ಬಾಯ್ ಅಟ್ಟ ಮಾಡ್ರಿ. ಯಾಕೆ ಈ ಮಾತು ಹೇಳೋದಪ್ಪ ಅಂತ ಕೇಳಿದ್ರ, ನಾಳೆ ಬೇಕಿದ್ರ ನೀವು ಮನ್ಯಾಗ ಜಗಳ ಮಾಡ್ರಿ, ಮನ್ಯಾಗ ಬಡದೇಳ್ರಿ, ಮನ್ಯಾಗ ಮಾತಾಡ್ರಿ, ನಿಮ್ ಯಾರು ಕೇಳಂಗಿಲ್ಲ. ದಯವಿಟ್ಟು ನಾಳೆ ಜಗಳ ಜಗಳ ಆಡ್ತಾರ, ಅವ್ರ ಹಂಗ ಹೇಳಕ್ ಹೋಗ್ಬೇಡ, ಒಟ್ಟ ಜಗಳ ಆಡ್ಬೇಡ ಅಂತ ಹೋಗ್ತೀವಿ ನಾವು. ಹಂಗಿಲ್ರಿ ಗೌಡ್ರ, ಯಾಕಪ್ಪ ಅಂತ ಕೇಳಿದ್ರ ಆ ಕಡೆ ದನಿಗೆ ನಡೆದದ. ನಾವ್ ಬೇಡದಟ್ಟು ನಮಗ ರೊಕ್ಕ ತಂದಿಲಿ ಕೂಡ್ಸ್ಯಾರಿ ಅಂದ್ರ, ಇವ್ರಿಗೆ ಬೇಡದಟ್ಟು ಇವ್ರ ಹೆಣ ಚಂದ ಮಾಡ್ಯಾರಿ ಅಂದ್ರ, ಅದಕ್ಕೆ ದಯವಿಟ್ಟು ನಾಳಿಗೆ ಒಂದು ದಿನ ನಿತ್ತ ಹಾಡಂದ್ರ ನಾವು ನಿಂದ್ರಂಗಿಲ್ಲ, ಅವರು ನಿಂದ್ರಂಗಿಲ್ಲ. ಇವತ್ತು ಒಂದು ದಿನ ರಾತ್ರಿ ದಯವಿಟ್ಟು ನಿಮ್ಮದು ಏನ ಕಷ್ಟ ಕಾರ್ಪಣ್ಯ ಇದ್ರೂನು ಕೂಡ ಎಲ್ಲಾ ಬದಿಗೊತ್ತಿ ದಯವಿಟ್ಟು ಸಂಪಾಗಿ ಇವತ್ತು ಒಂದು ದಿನ ರಾತ್ರಿ ಎಲ್ಲಾರು ಕೂಡಿ ಆ ಜಾಲಮ್ಮ ದೇವಿದು ಜಾಗರಣೆ ಮಾಡೋಣ ಅಂತ ಮಾತಿಟ್ಟುಕೊಂಡು ಬಸವಣ್ಣ ಇವತ್ತಿನ ದಿವಸ ನಮ್ಮ ಗೌಡ್ರು ಒಂದು ಮಾತು ಹೇಳಿದ್ರು. ನಮ್ಮ ಸತ್ಯಪ್ಪ ಗೌಡ್ರು ಇವತ್ತು ಕಮಿಟಿ ನಿರ್ಣಾಯಕರಾಗಿ 2 ಮಕ್ಕಳಿಗೆ ಒಂದು ನಿರ್ಬಂಧನವನ್ನ ಹಾಕಿಕೊಟ್ರು. ಏನ್ ಹಾಕ್ಯಾರಿಪ್ಪ ಬಾಬಾ ಅವರು? ಮಾರ್ಗ ಹಾಡುವಂಗಿಲ್ಲ, ಏನ ಮಾಡಿದ್ರು ಕೂಡ 20 ನಿಮಿಷ ಒಳಗ ಮುಗಿಸ್ಬೇಕಂತ ಅವ್ರು ಹೇಳಿದ್ರು. ಇದು ಹೆಂಗ ಅಕ್ಕದ ಅಂದ್ರ ಓಡು ಕುದ್ರಿ ಹಿಡಿದು ಕಟ್ಟಿದಂಗ ಅಕ್ಕದ. ಅಂದ್ರ ಓಡು ಕುದ್ರಿ ಜಗ್ ಹಿಡಿದು ಕಟ್ಟಿದಂಗ ಅಕ್ಕದ. ಅದಕ್ಕೆ ನಮ್ಮ ಗೌಡ್ರಿಗೆ ಒಂದು ಕೈ ಮುಗಿದ ಏನ್ ಕೇಳೋದಪ್ಪ ಅಂತ ಕೇಳಿದ್ರ, ನಿಮ್ಮ ಕೈಯನ್ನ ಹಾಕ ಬಿಡ್ರಿ ನೀವು ನೋಡಕ್ರೆ. ಹಂಗಿಲ್ಲ. ಇವತ್ತು ಅಂಕಲಗುಡಿ ಕ್ಷೇತ್ರಕ್ಕೆ ಬಾಳ ದೂರಿಂದ 2 ಮ್ಯಾಳ ಬಂದಾವಂದ್ರ 20 ನಿಮಿಷನ್ಯಾಗ 2 ಮ್ಯಾಳ ಕಡೆ ಏನೇನ ಕಲೆ ಐತನು ತೋರ್ಸಾಕ್ ಆಗಂಗಿಲ್ಲ. ಇವತ್ತ ದೈವ ಎಲ್ಲಾ ಈ ಗ್ರಾಮ ಎಲ್ಲಾ ನಮ್ ಕೈಯಾಗ ಗುತ್ತಿಗೆ ಕೊಡ್ರಿ. ಮುಂಜಾನೆ ನೀವೇನ 5 ಗಂಟೆ ಅಂದಿರಲ್ಲ, 5 ಬೇಡ, 6 ಗಂಟೆ ಬೇಡ, 7 ಗಂಟೆ ತನೂ ಕೂಡ ಇವತ್ತು ನಿಮಗ ಬ್ಯಾಸರಾಗಲ್ದಂಗ ನೀವು ಎದ್ದು ಹೋಗಲ್ಲದಂಗ ಕಾರ್ಯಕ್ರಮ 2 ಮ್ಯಾಲ ಕೊಡ್ತೀವತ್ತೆ. ನಿಮಗೊಂದು ಮಾತದ, ಬ್ಯಾಡ ನೀವು ಆಳಿನಂಗ ಕೂಲಿ ಹಂಗ ದುಡಿರಿ ಅಂದ್ರ ಜನಕ್ಕೂ ಬ್ಯಾಸರ ಆಕ್ಕದ, ನಮಗೂ ಬ್ಯಾಸರ ಆಕ್ಕದ. ಅದಕ್ಕೆ ಇದೊಂದು ವಿನಂತಿ ಅದ, ನಮ್ಮಲ್ಲಿ ಏನ ಕಲಿಯದ ಎಲ್ಲಾ ತೋರಿಸಿ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅದ. ಕಲೆಯನ್ನು ತೋರಿಸುವ ಸಲುವಾಗಿನ ಕರೆಸಿದ್ದು ಒಂದನೇದ್ದು. ಎರಡನೇದು ಯಕಶ್ಚಿತವಾಗಿ ಏನು ಪದೇ ಪದೇ ಒಳ್ಳೆ ಮಾತು ಹೇಳಬಾರ್ದು, ಅರ್ಥವಿಲ್ಲದ ಮಾತಾಡಬಾರ್ದು. ಟೈಮ್ 5 ನಿಮಿಷ ಹೆಚ್ಚು ಕೊಡ್ತೀವಿ, ಹೋಗ್ತೀವಿ ನಾವು. ಗೌಡ್ರಿ ಇರ್ಲಿ, ಯಾಕಪ್ಪ ಕೇಳಿದ್ರ ಬಸವಣ್ಣ ಅವ್ರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ನೀವು ಎಷ್ಟು ಬೇಕ ಟೈಮ್ ತಗೋರಿ, ಕರೆ ಜನರಿಗೆ ಅನುಭವದ ಮಾತು ತಿಳಿಸಿಕೊಡ್ರಿ. ನಿಮ್ಮ ಮಾತಿಂದ ಜನರ ಹೌದೌದು ಅನ್ಬೇಕು, ತಪ್ಪು ದಾರವ್ರು ಇದ್ರು ಕೂಡ ಸರಿ ದಾರಿಗೆ ತರುವಂಗ ನಿಮ್ಮ 4 ಮಾತು ಹೇಳಂದಾರ. ಅದಕ್ಕ ಇರ್ಲಿ, ಗೌಡ್ರ ಮಾತಿಗೆ ಒಪ್ಪಿಗೆ ಕೊಡೋದದ. ಬರೀ ಈಗ ಸುರುವಿನ ಪದ ಚಾಲು ಅದ ಬಸನ್ನ, ಮತ್ತ ದೈವ ಎಲ್ಲಾ ರೀತಿನೂ ನಾವು ತೂಗಿಸ್ಕೊಂಡು ಹೋಗ್ಯವನಂತ ಮಾತಿಟ್ಟುಕೊಂಡು ಗುರುವಾಗಿ ಕಾಡತಾರ. ಯಾರು? ನನ್ನಪ್ಪ ಮಾಳಿಂಗರಾಯಾಗ ಲಿಂಗ ಬೀರನ ದೇವರ ಕಾಡತಾನ. ಹೆಂಗ ಕೇಳು, ಹಂಕಾರ ತಾರ ಬ್ಯಾಡೋ ಹಾಡುದರಾಗ ಒಳ್ಳೆ ದೃಷ್ಟಿ ನೀಡೋ ನೋಡುದರಾಗ ಕೈ ಹಿಡದ ಕಾಪಾಡೋ ಕರುಣಿಸೋ ನನ್ನಪ್ಪ ಕರ್ಮ
ದಯ ಇರಲಿ ನಮ್ಮ ಮ್ಯಾಲ ಹೊರಗೆ ಕರೆತೇನೆ ಗುರುವಾಗಿ ಕಾಡನ ಮಾಳಿಂಗರಾಯಗ ಹಾಲತೆ ಅಂತಾನ ಸಿಡಿಯನ ಮಟ್ಟದಾಗ ಬೆಕ್ಕಿಯದ ದೈತರ್ನ ಮರ್ದಾನ ಮಾಡ್ಯಾನ ಮಂಟುರ್ ಕಣಿಯನ ಹೊರಗೆ ಕರೆತೇನೆ ಮುತ್ತೂರ ಏಯ ಮುತ್ತೂರ ಹೆಸರಾತ ಸುತ್ತ ನಾಡಾಗ ಕಾಶಲಿಂಗನ ವರೈತಿ ನಾವು ಹಾಡಾಗ ಕದಲ್ಮಾಗಿ ಮಾಡೋ ಪದಗಳ ಬರಿತಾರ ಹಾಡಂದು ಹೊರಗೆ ಕರೆತೇನೆ ಕದಲ್ಮಾಗಿ ಏಯ ಕದಲ್ಮಾಗಿ ಹೆಸರಾತ ಸುತ್ತ ನಾಡಾಗ ಬಡ್ಡಿ ಸಿದ್ಧಂ ವರೈತಿ ನಾವು ಹಾಡಾಗ ಕದಲ್ಮಾಗಿ ಮಾಡೋ ಪದಗಳ ಬರಿತಾರ ಹಾಡಂದು ಕರ್ಮವೇ ಶ್ರೇಷ್ಠವೆಂದು ಹೇಳಿದ್ದಾರ ನಿಮ್ಮ ಧರ್ಮ ಯಾವಾಗ ಶ್ರೇಷ್ಠ ಆಗ್ತದ